ನೆಲಮಂಗಲದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ವೇಶ್ಯಾವಾಟಿಕೆ ದಂಧೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಮಾದನಾಯಕನಹಳ್ಳಿ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ದಂಧೆ ಬೆಳಕಿಗೆ ಬಂದಿದೆ. ಸಿಸಿಬಿ ಪೊಲೀಸರಿಂದ ದಾಳಿ ನಡೆಸಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಗಾಯತ್ರಿ ಲಾಡ್ಜ್ನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಚೇತನ್ ಮತ್ತು ಸಂದೀಪ್ ಇಬ್ಬರನ್ನ ಬಂಧಿಸಲಾಗಿದೆ. ಹೊರ ರಾಜ್ಯದ ಮಹಿಳೆಯರಿಗೆ ಉದ್ಯೋಗದ ಆಮಿಷವನ್ನ ನೀಡಿ ಇವರು ದಂಧೆ ನಡೆಸ್ತಾ ಇರೋದು ಗೊತ್ತಾಗಿದೆ. ವಾಟ್ಸಾಪ್ ಮೂಲಕ ಫೋಟೋ ಕಳುಹಿಸಿ ಗ್ರಾಹಕರನ್ನ ಸಂಪರ್ಕ ಮಾಡ್ತಾ ಇದ್ರು. ಆನ್ಲೈನ್ ಪಾವತಿಯನ್ನ ಪಡೆದು ಮಹಿಳೆಯರನ್ನ ಗ್ಯಾಂಗ್ ಕಳಿಸ್ಕೊಡ್ತಾ ಇತ್ತು. ಪಿಂಪ್ ಚೇತನ್, ಲಾಡ್ಜ್ ಮಾಲೀಕ ಸಂದೀಪ್ ಇಬ್ಬರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಈತ ಚೇತನ್ ಏನಿದ್ದಾರೆ, ಈತ ಮಹಿಳೆಯರ ಫೋಟೋಗಳನ್ನು ಕಳಿಸೋದು, ಗ್ರಾಹಕರನ್ನ ರೇಟ್ಗಳನ್ನು ಮಾತಾಡೋದು, ಜೊತೆಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ಕೊಳ್ಳೋದು. ಅದಾದ ಮೇಲೆ ಈ ಲಾಡ್ಜ್ ಏನು ದಾಳಿ ಮಾಡಿದಾರಲ್ಲ, ಈ ಲಾಡ್ಜ್ನ ಓನರು ಸಂದೀಪ್ ಅಂತೇಳಿ ಆತನ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಗಾಯತ್ರಿ ಲಾಡ್ಜ್ನ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಈ ಒಂದು ಅಕ್ರಮ ದಂಧೆ ಬೆಳಕಿಗೆ ಬಂದಿದೆ. ಚೇತನ್ ಮತ್ತು ಸಂದೀಪ್ ಇಬ್ಬರನ್ನು ಕೂಡ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲಸ ಕೊಡಿಸ್ತೀವಿ ಅಂತೇಳಿ ಆಮಿಷ ಒಡ್ಡಿ ಅವರನ್ನು ಈ ಒಂದು ಕೆಲಸಕ್ಕೆ ಬಳಸ್ಕೊಳ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ವಾಟ್ಸಪ್ ಮೂಲಕ ಫೋಟೋಗಳನ್ನು ಕಳಿಸಿ ಗ್ರಾಹಕರ ಜೊತೆ ಸಂಪರ್ಕದಲ್ಲಿರ್ತಾ ಇದ್ರು. ಅದಾದ ಮೇಲೆ ಪೇಮೆಂಟನ್ನು ಮಾಡಿಸ್ಕೊಂಡು ಆನ್ಲೈನ್ನಲ್ಲಿ ಈ ಗ್ಯಾಂಗ್ ಮಹಿಳೆಯರನ್ನು ಕಳಿಸ್ಕೊಡ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಸದ್ಯ ಪಿಂಪ್ ಚೇತನ್, ಲಾಡ್ಜ್ನ ಮಾಲೀಕ ಸಂದೀಪ್ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಗಾಯತ್ರಿ ಲಾಡ್ಜ್ ಏನಿದೆ, ಆ ಲಾಡ್ಜ್ನಲ್ಲಿ ಈ ವೇಶ್ಯಾವಾಟಿಕೆ ದಂಧೆ ನಡೀತಾ ಇರೋದು ಗೊತ್ತಾಗಿದೆ. ಇವರಿಬ್ಬರ ಹಿನ್ನೆಲೆ ಏನು ಮಾಹಿತಿ ಸಿಕ್ಕಿದೆ? ಪ್ರಭು, ಏನು ಮಾದನಾಯಕನಹಳ್ಳಿ ಲಾಡ್ಜ್ನಲ್ಲಿ ಏನು ವೇಶ್ಯಾವಾಟಿಕೆ ನಡೀತಿತ್ತು, ಆ ಒಂದು ಇದರಲ್ಲಿ ಏನು ಸಿಸಿಬಿಗೆ ಖಚಿತ ಮಾಹಿತಿ ಮೇಲೆಗೆ ಅದೊಂದು ದಾಳಿ ನಡೆಸಿ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಏನು ಉಪ್ಪೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತ ಗಾಯತ್ರಿ ಲಾಡ್ಜ್ನಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏನು ಸಿಸಿಬಿ ಮಹಿಳಾ ಸಂರಕ್ಷಣಾ ದಳದ ಇನ್ಸ್ಪೆಕ್ಟರ್ ರಾಜು ನೇತೃತ್ವದಲ್ಲಿ ನಡೆಸ್ತಿದ್ರಂತ ಒಂದು ಇದು. ಹಾಗಾಗಿ ಚೇತನ್ ಇದ್ದಾನೆ, ಅಂದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದಾನೆ, ಅವನು ಕೂಡ ಮತ್ತೆ ಲಾಡ್ಜ್ನ ಮಾಲೀಕ ಸಂದೀಪ್ ಇಬ್ರು ಕೂಡ ಬಂಧನ ಆಗಿರೋಂಥದ್ದು. ಇವರು ಹೊರ ರಾಜ್ಯದಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಮಹಿಳೆಯರಿಗೆ ಕೆಲಸ ಕೊಡಿಸಬಹುದಾಗಿ ಅಂತ ಹೇಳಿ ಆಸೆ ಹುಟ್ಟಿಸಿ ಅವರನ್ನ ಕಳ್ಳ ಸಾಗಾಣಿಕೆ ಮುಖಾಂತರ ತಂದು ಲಾಡ್ಜ್ನಲ್ಲಿ ಇಟ್ಕೊಂಡು ಗ್ರಾಹಕರಿಗೆ ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಫೋಟೋಗಳನ್ನ ಕಳಿಸಿ ಮತ್ತೆ ಗಿರಾಕಿಗಳನ್ನ ಆನ್ಲೈನ್ ಮುಖಾಂತರ ಸೆಳ್ಕೊಂಡು ಮತ್ತೆ ಆನ್ಲೈನ್ ಮೂಲಕವೇ ಹಣ ಪಡೆದ ನಂತರ ಮಹಿಳೆಯರನ್ನ ಲಾಡ್ಜ್ಗೆ ಕಳಿಸುವಂತ ಒಂದು ದಂಧೆ ನಡೆಸುತ್ತಿದ್ರು. ಹಾಗಾಗಿ ಖಚಿತ ಮಾಹಿತಿ ಮೇಲೆಗೆ ಆ ಇಬ್ಬರನ್ನ ಬಂಧಿಸಿ ಈಗ ಕ್ರಮ ತಗೊಂಡಿರುವಂತದ್ದು. ಹಾಗಾಗಿ ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಈ ರೀತಿಯಲ್ಲಿ ಏನು ನಡೀತಿತ್ತು ಅನ್ನೋ ಒಂದು ಮಾಹಿತಿ ಮೇಲೆಗೆ ಸಿಸಿಬಿನವರು ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿದಂತ ಒಂದು ಇದರಲ್ಲಿ ಈ ತರದ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮೂರ್ತಿ.